ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ಮುಳ್ಳು ಸೌತೆಕಾಯಿಯ ಅಡ್ಡೆ ಮಾಡಿದ್ದೇನೆ, ಅಂದರೆ ಗಟ್ಟಿ, ಮತ್ತು ಅದಕ್ಕೊಂದು ರುಚಿಯಾದ ಚಟ್ನಿ ಸಹ ಮಾಡಿ ತೋರಿಸಿದ್ದೇನೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದು ನೋಡಿ ಮುಳ್ಳು ಸೌತೆಕಾಯಿ, ಒಂದು ದೊಡ್ಡ ಮುಳ್ಳು ಸೌತೆಕಾಯಿ ತೆಗೆದುಕೊಂಡಿದ್ದೇನೆ. ಇದರ ಸಿಪ್ಪೆ ತೆಗೆಯದೆಯೇ ನಾನು ಇದನ್ನು ಗ್ರೇಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಒಂದು ಮುಳ್ಳು ಸೌತೆಕಾಯಿ. ಇದಕ್ಕೆ ಒಂದು 2 ಲೋಟದಷ್ಟು ನಾನಿಲ್ಲಿ ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೇನೆ. 2 ಲೋಟ ಇದಕ್ಕೆ ಸರಿಯಾಗ್ತದೆ. ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಸಾಧಾರಣ ಒಂದು 2 ಕಪ್ಪಿನಷ್ಟು ತೆಂಗಿನ ತುರಿ, ಅಂದರೆ ಅರ್ಧ ಹೋಳು ತೆಂಗಿನ ತುರಿಯನ್ನು, ಅರ್ಧ ಭಾಗ ಹೇಳ್ತೇವಲ್ಲ, ತುರಿದು ಈಗ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಲಿಕ್ಕಿದೆ, ಅದಕ್ಕೋಸ್ಕರ ಇದಕ್ಕೆ 1-2 ಕಾಯಿ ಮೆಣಸನ್ನು ಹಾಕಿ ತರಿಯಾಗಿ ಇದನ್ನು ರುಬ್ಬಬೇಕು. ಇದನ್ನು ನಾವೀಗ ರವೆಗೆ ಮಿಕ್ಸ್ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ಖಾರ ಜಾಸ್ತಿ ಬೇಕನ್ನಿಸಿದವರು ಸ್ವಲ್ಪ ಖಾರ ಹಾಕ್ಕೊಳ್ಬಹುದು. ಒಂದು ತುಂಡು ಶುಂಠಿ, ಅಂದರೆ ಸಾಧಾರಣ ಒಂದು 1.5 ಇಂಚಿನಷ್ಟು ದೊಡ್ಡ ಶುಂಠಿಯನ್ನು ಹಾಕಿ ಈ ರೀತಿ ನೋಡಿ ತರಿಯಾಗಿ ಇದನ್ನು ರುಬ್ಬಿದ್ದೇನೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಈ ಗಟ್ಟಿ ಅಂತೂ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಚಟ್ನಿ ಅಥವಾ ಯಾವುದೇ ಬಗೆಯ ಸಾರು ಇದ್ದರೆ ಸಹ ನಡೀತದೆ, ಅಂದರೆ ರೇಸ ಹೇಳ್ತೇವೆ ನಾವು, ಕೊಕೊನೆಟ್ ಹಾಕಿದ ರೇಸ. ಇದನ್ನು ನೋಡಿ ಈಗ ನಾನು ರವೆಗೆ ಹಾಕ್ತಾ ಇದ್ದೇನೆ. ನಂತರ ಒಂದು 4 ಟೇಬಲ್ ಸ್ಪೂನ್ನಷ್ಟು ಸಾಧಾರಣ ಕಾಲು ಕಪ್ ಆಗ್ತದೆ ಫ್ರೆಶ್ ಕರ್ಡ್, ಮತ್ತು 1.5 ಟೀ ಸ್ಪೂನ್ನಷ್ಟು ಉಪ್ಪಿನ ಹುಡಿ ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನಾನು. ಒಳ್ಳೆ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಮತ್ತು ಮುಳ್ಳು ಸೌತೆಕಾಯಿ ನೀರು ಬಿಡ್ತದೆ ಇದು ಸ್ವಲ್ಪ, ಮತ್ತು ಮೊಸರು ಸಹ ಹಾಕಿದ್ದೇವೆ ನಾವು ಉಪ್ಪು ಹಾಕಿದ ಮೇಲೆ. ಇದನ್ನೊಂದು 10 ನಿಮಿಷ ಹಾಗೆ ಮುಚ್ಚಿಡುವ. 1 ಟೀ ಸ್ಪೂನ್ನಷ್ಟು, ಅಂದರೆ ಒಂದು ಸಾಧಾರಣ 6-7 ಏಲಕ್ಕಿಯನ್ನು ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ. ಯಾಕಂದರೆ ತಿನ್ನುವಾಗ ನಡುವೆ ಏಲಕ್ಕಿ ಸಿಕ್ಕಿದರೆ ಒಳ್ಳೆಯದಾಗ್ತದೆ, ಪರಿಮಳ ಸಹ ಚೆನ್ನಾಗಿರ್ತದೆ ಅಂತ. ಸ್ವಲ್ಪ ಡ್ರೈ ಇದೆ. ಇದಕ್ಕೊಂದು ಸಾಧಾರಣ ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕ್ತೇನೆ. ನೀರು ಹಾಕಿದ್ದನ್ನು ಪಕ್ಕಕ್ಕಿಡ್ತೇನೆ. ಈಗ ಬಾಳೆ ಎಲೆ ನೋಡಿ ನಾನು ತೆಗೆದುಕೊಂಡಿದ್ದೇನೆ, ಇದರಲ್ಲಿ ಒಳ್ಳೆ ಪರಿಮಳ ಆಗ್ತದೆ. ಇದನ್ನು ಬಾಡಿಸಿ ಸಹ ಮಾಡ್ಬೋದು. ನಾನು ಇದನ್ನು ಬಾಡಿಸಲಿಲ್ಲ, ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ಚೌಕ ಪೀಸಾಗಿ. ಈ ರೀತಿ ನೋಡಿ ಸಪೂರ ಉದ್ದಕ್ಕೆ ಹಚ್ಚಿ ಫೋಲ್ಡ್ ಮಾಡಿ ಇದನ್ನು ಎಲ್ಲವನ್ನು ರೆಡಿ ಮಾಡಿ ಇಟ್ಟಿರ್ತೇನೆ ನಾನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಒಂದು 1/4 ಗಂಟೆ ಬೇಯಿಸಿದರೆ ಸಾಕು. ಹೆಚ್ಚೇನು ಬೇಯಬೇಕಾಗಿಲ್ಲ ಇದು, ಯಾಕಂದರೆ ರವೆ ಹಾಕಿ ಮಾಡೋದ್ರಿಂದ. ನೋಡಿ, ಈಗಾಗಲೇ ನಾನು ಹಬೆಯ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆಗಲಿಕ್ಕೆ ಅಂತ ಇಟ್ಟಿದ್ದೇನೆ ನಾನು. ನೋಡಿ, ಇದು ಸಣ್ಣ ಹಬೆಯ ಸ್ಟೀಲಿನ ಪಾತ್ರೆ. ಇದರಲ್ಲಿ ಈಗ ನಾನು ಎಲ್ಲವನ್ನು ಒಂದೊಂದಾಗಿಯೇ ಈ ರೀತಿ 3 ಇಟ್ಟು, ನಂತರ 2ರ ನಡುವೆ 1 ಆ ರೀತಿ ಇಟ್ಟು ಬೇಯಿಸ್ತೇನೆ ನಾನು. ನೋಡಿ, ಎಲ್ಲ ಇಟ್ಟಾಯಿತು. ಸಾಧಾರಣ ಒಂದು ಇದರಲ್ಲಿ 8ರಿಂದ 10 ಆಗಿದೆ. ಈಗ ಚಟ್ನಿಗೆ ರೆಡಿ ಮಾಡುವ. 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಸ್ವಲ್ಪ ಹುಳಿ, 1/4 ಭಾಗ ಮಧ್ಯಮ ಗಾತ್ರದ ಈರುಳ್ಳಿ, 2 ಬೆಳ್ಳುಳ್ಳಿ ಸಿಪ್ಪೆ ಸಮೇತ, ದೊಡ್ಡ ತುಂಡು ಶುಂಠಿ, ಕಾಯಿ ಮೆಣಸು, ಖಾರಕ್ಕೆ ನೋಡಿ ಹಾಕ್ಕೊಳ್ಬಹುದು, 1/4 ಟೀ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕಿ ಮೊದಲೊಂದು ಸಲ ರುಬ್ಬುವ. ನಂತರ ಸ್ವಲ್ಪ ಜಾಸ್ತಿ ನೀರು ಹಾಕಿ ತರಿಯಾಗಿ ರುಬ್ಬಿದ್ದೇನೆ ನಾನು ಇದನ್ನು. ತೆಂಗಿನ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟಿದ್ದೇನೆ. ಚಟ್ನಿ ನೋಡಿ ರೆಡಿ ಆಯಿತು. ಚಟ್ನಿ ರೆಡಿ ಮಾಡುವಷ್ಟು ಹೊತ್ತಿಗೆ ನಮ್ಮದು ಅಡ್ಡೆ ಸಹ ರೆಡಿಯಾಗಿದೆ, ಕುಕ್ಕುಂಬರಿದ್ದು. ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಒಳ್ಳೆಯದಾಗ್ತದೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬಂದಿದೆ ಅಲ್ಲ. ಖಂಡಿತ ನಿಮ್ಮ ಮನೆಯಲ್ಲಿ ಸೊಮ್ಮೆ ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.